ಇವನೇ ಹೈದರ್. ದ್ವೀಪದಲ್ಲಿರೋರಿಗೆ ಇವನು ಸುರಾ ಹೈದರ್. ಸಮುದ್ರದಲ್ಲೇ ಹುಟ್ಟಿ ಸಮುದ್ರದಲ್ಲೇ ಬೆಳೆದವನು. ಒಂದಿನ ನಡು ರಾತ್ರಿನಲ್ಲಿ ಹೊಟ್ಟೆ ನೋವು ತಾಳ್ದೇನೆ ಅವ್ರ ತಾಯಿ ತುಂಬ ಕಷ್ಟಪಟ್ಟು ಆ ನೋವಿನಲ್ಲೇ ಸಮುದ್ರದಲ್ಲಿ ಇಳಿದು ಸಮುದ್ರದಲ್ಲೇ ಅವನನ್ನು ಹೆರೆದ್ರು. ಆ ಥರ ಹುಟ್ಟು ಬಂದವನೇ ಈ ಕರಿಮುತ್ತು. ಸಮುದ್ರದಲ್ಲಿ ಈ ಥರ ಆರಾಮಾಗಿ ಮಲ್ಕೊಂಡು ಸೂರ್ಯನ ಕಿರಣಗಳ ಜೊತೆ ಚಂದ್ರನ ಬೆಳಕಿನ ಜೊತೆ ನಕ್ಷತ್ರಗಳನ್ನ ನೋಡ್ಕೊಂಡು ಬೆಳೆದವನು. ಸಮುದ್ರದ ಆಳಕ್ಕೆ ಹೋಗಿ ಸುರಾ ಮೀನನ್ನ ಬೇಟೆ ಆಡೋದ್ರಲ್ಲಿ ಈ ಹೈದರ್ನ ಮೀರ್ಸೋ ಅಂತವ್ರು ಈ ದ್ವೀಪದಲ್ಲಿ ಯಾರೂ ಹುಟ್ಟೇ ಇಲ್ಲ. ಈ ಊರಲ್ಲಿ ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ ಎಲ್ಲರೂ ಇದನ್ನೇ ಹೇಳ್ತಾರೆ. ಬ್ರಿಟಿಷರ ಆಡಳಿತಕ್ಕೂ ಮುಂಚೆ ಈ ದ್ವೀಪನ ಆಳ್ತಾ ಇದ್ದಿದ್ದು ಅರಕ್ಕೇಳ್ ಬೀವಿಗಳೇ. ಅಂಥವರ ಪರಂಪರೆಯಿಂದ ಬಂದವರೇ ಕವರತ್ತಿನಲ್ಲಿ ಅರಕ್ಕೇಳ್ ಕುಟುಂಬ. ಹಳೆಯ ಆಡಂಬರದ ಜೀವನ ಇವಾಗಿಲ್ಲ ಅಂತಂದ್ರೂ ಈ ದ್ವೀಪದಲ್ಲಿರೋರ್ಗಂತೂ ಅರಕ್ಕೇಳ್ ಬೀವಿಗಳಂದರೆ ತುಂಬಾ ಗೌರವ ಇದೆ. ಈ ದ್ವೀಪದಲ್ಲಿ ಈ ತಲೆಮಾರಿನ ಮುಖ್ಯ ಅರಕ್ಕೇಳ್ ಬೀವಿ ನೂರ್ಜಹಾನ್. ಅರಕ್ಕೇಲ್ನ ಅರಮನೆ ಮುಂದೆನೆ ಬೀವಿಯವರ ಪ್ರೀತಿ ವಿಶ್ವಾಸ ಮತ್ತು ಕಣ್ಣು ಮುಂದೆನೆ ಹೈದರ್ ಬೆಳೆಯಕ್ಕೆ ಶುರು ಮಾಡ್ದ. ಈ ಸಮುದ್ರ ಮತ್ತೆ ಬೀವಿನ ಬಿಟ್ರೆ ಈ ಜಗತ್ನಲ್ಲಿ ಅವನಿಗೆ ಬೇರೆ ಯಾರೂ ಗೊತ್ತೇ ಇರಲಿಲ್ಲ. ಅವನು ಈಗಲೂ ಬೀವಿಯವರ ಕಾಲಡಿನಲ್ಲಿ ಅವ್ರು ಹೇಳೋ ಮಾತನ್ನ ಕೇಳೋ ಅಂತ ಒಂದು ನಾಯಿಮರಿ ಥರನೇ ಇದ್ದಾನೆ. ಇವನ್ ಬಿಟ್ರೆ ಇನ್ ಯಾರು ಈ ತರ ಕೊಯ್ಲಿಕ್ಕೆ ಆಗಲ್ಲ. ಇವನ್ ಕಟ್ಟಿಂಗ್ ಬೇರೆ ಲೆವೆಲ್ ಆಗಿದೆ. ಕಟ್ ಮಾಡ್ತಾ ಇದ್ದಾನೆ. ಎಷ್ಟು ಕಿಲೋ ಇರ್ಬೋದು ತಿಂದ್ರೆ ಸಾಲ್ದ? ಅದು ಸರಿನೇ ಬಿಡು. ಕೆಲ್ಸದವನಪ್ಪ ಕಟ್ ಮಾಡಿ ಕೊಡು. ಅಷ್ಟು ಅವಸರ ಅಂದ್ರೆ ನೀನೇ ಕಟ್ ಮಾಡು. ಮುಖ ನೋಡು. ಸರಿ ಸರಿ ಕೋಪ್ಸ್ಕೊಬಿಡಪ್ಪ. ಕಿಲೋ 300 ರೂಪಾಯಿ ಅಷ್ಟೇ. ಬಾಮ ಇಂಡಿಯಾನಲ್ಲೇ ಕ್ರೈಮ್ ರೇಟ್ ಕಡಿಮೆ ಇರೋ ಊರು ಎಳ್ಳಂದ್ರೆ ಅದು ಈ ಲಕ್ಷದೀಪನೆ. ವರ್ಷಕ್ಕೆಲ್ಲಾದ್ರೂ ಒಂದ್ಸಲ ಒಂದ್ ಕಳ್ತನ ನಡೆಯುತ್ತೆ. ಅಬ್ದುಲ್ ನಿನ್ಕದು ಗೊತ್ತಲ್ಲ? 3 ತಿಂಗಳಿಗಿಂತೆ ಸೈತಾನಿಕ ಮನೆಯಲ್ಲಿ ಕಳ್ತರ ಮಾಡ್ತಾಕ ನಾನು ಆವತ್ತು ಇದೇ ತರ ಪ್ರಶ್ನೆ ಕೇಳ್ತಾ ಇದ್ರಿ. ಹೌದು, ಅವತ್ತು ನಾನು ಏನ್ ಮಾಡಿದ್ದೆ ಅಂತ ನೆನ್ಪಿದ್ಯಾ? ನನ್ನನ್ನು ಸೈತಾನಿಕನ್ನು ಕರೆದು ಕಾಂಪ್ರಮೈಸ್ ಮಾಡಿಬಿಟ್ರಿ. ಕತ್ತಿದ್ ವಸ್ತುನೆಲ್ಲ ಕೊಟ್ಮೇಲೆ ಅಲ್ವಾ ನೀವು ಬಿಟ್ಟಿದ್ದು? ನನಗೆ ಊಟಕ್ಕೂ ಇಲ್ದೇ ಹೋಯ್ತು. ಕರೆಕ್ಟ್ ಹೇಳಿದ್ಯಾ. ಇವತ್ತು ನಾನು ಅದೇ ಮಾಡ್ತೀನಿ. ನೀನೇ ಹೇಳು, ಏನ್ ಮಾಡೋಣ? ಆವತ್ತು ಸಿಟ್ಟಲ್ಲಿ ಅವ್ರು ನನ್ನ ಹೊಡೆದ್ಬಿಟ್ರು ಸರ್. ನೀವು ಬಿಟ್ರು, ಅವ್ರು ಬಿಟ್ಟಿಲ್ಲ ಸರ್. ಇವತ್ತು ಅದೇ ರೀತಿ ಮಾಡೋಣ ಸರ್. ಮಾಡ್ಬೇಡಣ. ಅಬ್ದುಲ್, ನಿನ್ ಕೈಯಾರಿ ಈ ಬೆಳ್ಳಿ ಪಾತ್ರನ ಅವ್ರ ಹತ್ರ ಕೊಟ್ಬಿಡು. ಹೀಗೆ ಮಾಡಿದ್ರೆ ಜೀವನ ಹೇಗೆ ನಡೆಸೋದು? ಅದಕ್ಕೆ ನಿನ್ಗೆ ಅರಕೆಯಲ್ಲಿ ತೆಂಗಿನಕಾಯಿ ಹೊಡಿಯೋ ಕೆಲ್ಸನ ಅರೇಂಜ್ ಮಾಡಿದೆ. ಎದ್ದು ಬಗ್ಗಿ ಸ್ವಲ್ಪ ಕೆಲ್ಸ ಮಾಡಪ್ಪ. ನಾನಿಲ್ಲಿ ಚಾರ್ಜ್ ತಗೊಂಡು 10 ತಿಂಗಳು ಪೂರ್ತಿ ಆಯ್ತು. ಇಷ್ಟು ತನಕ ಒಂದು ಕೇಸನ್ನು ಈ ಸ್ಟೇಷನ್ ಅಲ್ಲಿ ರಿಜಿಸ್ಟರ್ ಆಗಿಲ್ಲ. ಒಂದು ಕೇಸ್ ಇಲ್ಲದ ಪೊಲೀಸ್ ಸ್ಟೇಷನ್ ಅಂತ ಗಿನ್ನಿಸ್ ಬುಕ್ ಅಲ್ಲಿ ಹೆಸರು ಬರಬೇಕು. ಅದೇ ಸರ್ 4 ಲಕ್ಷ ಅಲ್ವಾ ಸರ್? ನನ್ ಗುರಿ ನಾನ್ ಸಾಧಿಸ್ತೇನೆ. ನಿಮಗೇನ್ ಕಷ್ಟ ಆಗಿದೆ? ಇಲ್ಲ ಸರ್. ಏನಪ್ಪ ಹೈದ್ರು? ಇಲ್ಲ ಸರ್, ನಾನು ವೆಯ್ಟ್ ಮಾಡ್ತೀನಿ. ಸ್ವಾಮಿ ನೀವು ಹೊರಡಿ. ನೀನು ಹೊರಡು ಹೋಗು. ಹಾಗಾದ್ರೆ ಇವತ್ತು ನನ್ನ ಏನ್ ಮಾಡಲ್ಲಲ್ವಾ ಸರ್? ಇನ್ನು ಮುಂದೆ ಕಳ್ತನ ಮಾಡಲ್ಲ ಅಂತ ನಂಬ್ತೀನಿ. ಇವತ್ತು ನಿನ್ನ ಯಾರು ಏನು ಮಾಡಲ್ಲ. ಇಲ್ಲಿ ನೋಡಿ ಬಾಯ್, ಇವನಿಗೆ 100 ರೂಪಾಯಿ ಮಾತ್ರ ಕೊಟ್ಟು ಕಳ್ಸಿ. ತುಂಬಾ ಒದ್ದಾಡಿ ಕದಿದನಲ್ವಾ? ನನ್ನ ವಸ್ತು ಕಳ್ತನ ಮಾಡಿ ನಾನ್ 100 ರೂಪಾಯಿ ಕೊಡ್ಬೇಕಾ? ಇದು ಅನ್ಯಾಯ ರೀ. ನ್ಯಾಯವೋ ಅನ್ಯಾಯವೋ ನೀವು ನಾನು ಹೇಳಿದನೆ ಮಾಡಿ ಅಷ್ಟೇ. ಸ್ವಾಮಿ ಹೊರಡಿ. ಹೇ ಹೋಗ. ಏನು ಹೈದ್ರು, ಇವತ್ತು ನಿನ್ಗೆ ಸಾಗ್ಮೀನ್ ಸಿಕ್ಕಿದ್ದ? ಸ್ವಲ್ಪ ಕೊಡಪ್ಪ. ಕುಳ್ಳನ್ ಮಗ, ಅರಕಿಯಲ್ಲಿ ಕೆಲ್ಸ ಇದೆಯಲ್ಲ, ಹೋಗಿ ಅದನ್ನ ಮಾಡು. ಏನೋ ಅದು? ಇದಾ ಸರ್, 150 ಕಿಲೋ ಇರುತ್ತೆ ಶಾರ್ಕ್ ಮೀನು. ನನ್ನ ಹತ್ರನೇ ಆಟ ತೋರಿಸ್ತಾ ಇದ್ದ. ಬಿಡ್ತೀನ ನಾನು? ಸರ್, ಇವನ್ ಬಗ್ಗೆ ಗೊತ್ತಲ್ಲ. ಇವನ್ ಆಟ ಆಡೋದೇ ಶಾರ್ಕ್ ಮೀನ್ ಜೊತೆನೆ. ಓ, ಆ ಕತೆ ಊರ್ನವರಿಗೆಲ್ಲ ಗೊತ್ತಲ್ಲ. ನಿಮಗೆ ಬೇಕಾಗಿರೋದು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಏನಪ್ಪ ಹೈದರ್, ಏನಾದ್ರೂ ಸ್ಪೆಷಲ್ ಸಿಕ್ಕಿತಾ? ಶಾರ್ಕ್ ಮೀನ್ ಒಳಗಡೆಯಿಂದ ಅಪೂರ್ವದ ಮೂತು ಸಿಕ್ಕಿದೆ ಸರ್. ನೋಡಿ ಸರ್.
ನೀ ನನ್ನನ್ನೇ ಲಂಚ ತಗೊಳ್ಳೋ ಹಾಗೆ ಮಾಡಿಬಿಡ್ತಿಯಲ್ಲ ಹೈದ್ರೆ. ನಾನು ಈ ದ್ವೀಪದಲ್ಲಿ ಇಷ್ಟು ದಿನ ಕೆಲಸ ಮಾಡಕ್ಕೆ ನನ್ನ ಹೆಂಡತಿ ಯಾಕೆ ಬಿಟ್ಟಿದ್ದಾಳಂದ್ರೆ ನೀನ್ ಆಗಾಗ ತಂದ್ಕೊಡ್ತೀಯಲ್ಲ ಈ ಮೊತ್ತಗಾಗಿಯೇ. ಹೌದು, ನೀನ್ ಯಾಕಿದನಲ್ಲ ಅರಕೆಯಲ್ಲಿ ಬೀವಿ ಹತ್ರ ಕೊಡ. ಅವರಿಗೆಲ್ಲ ಇದು ಇಷ್ಟ ಆಗಲ್ಲ ಸರ್, ಇದೆಲ್ಲ ಪಾಪ ಅಂತ ಹೇಳ್ತಾರೆ.